ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷ ಆರ್. ನಾನು 2014ನೇ ಬ್ಯಾಚಿನ ಸಿವಿಲ್ ಸಬ್ ಇನ್ಸ್ಪೆಕ್ಟರ್. ಪ್ರಸ್ತುತವಾಗಿ ನನ್ನ ಹುದ್ದೆಗೆ ನಾನು ರಾಜೀನಾಮೆ ನೀಡಿದ್ದೇನೆ. ಬೆಂಗಳೂರು ವಿಜಯನಗರ RPC ಲೇಔಟ್ನಲ್ಲಿ ಹರ್ಷ ಆಫೀಸರ್ಸ್ ಅಕಾಡೆಮಿ ಅಂತಕ್ಕಂಥ ಒಂದು ಸ್ಪರ್ಧಾತ್ಮಕ ತರಬೇತಿ ಕೇಂದ್ರವನ್ನು ಆರಂಭಿಸಿದ್ದೇನೆ. ನಮ್ಮ ಸಂಸ್ಥೆಯ ದೂರವಾಣಿ ಸಂಖ್ಯೆ 9901431830. ನಮ್ಮ ಈ ದಿನದ ಸಂದರ್ಶನದ ಅತಿಥಿ ಮಹೇಶ್ ಕೆ ಅಂತ ಹೇಳಿ, ಅತ್ಯಂತ ಕಿರಿಯ ವಯಸ್ಸಿಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ನೇಮಕಗೊಂಡಿರ್ತಕ್ಕಂಥವ್ರು. ಮಹೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮಹೇಶ್ ಅವರೇ, ನಿಮ್ಮ ಪರಿಚಯ ನಮ್ಮ ವಿದ್ಯಾರ್ಥಿಗಳಿಗೆ. ನನ್ನ ಹೆಸರು ಮಹೇಶ್ ಅಂತ. ಓಕೆ. ನಾವು ಮಂಡ್ಯ ಜಿಲ್ಲೆ. ನಮ್ಮ ತಂದೆ ಕೃಷ್ಣ ಅಂತ. ಓಕೆ. ಅವರು ಡ್ರೈವರ್. ಓಕೆ. ಈಗಲೂ ಕೂಡ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಓಕೆ. ಆ ನಂತರ ನಮ್ಮಮ್ಮ ಗೌರಮ್ಮ. ಓಕೆ. ಅವರು ಗೃಹಿಣಿ ಆಗಿದ್ದಾರೆ. ಓಕೆ. ಇನ್ನೊಬ್ರು ನನ್ನ ತಂಗಿ ಇದ್ದಾರೆ. ಈ ತರ ನಮ್ದು ಚಿಕ್ಕ ಫ್ಯಾಮಿಲಿ. ಓಕೆ. ನಿಮ್ಮ ಶೈಕ್ಷಣಿಕ ಹಿನ್ನೆಲೆ ಬಗ್ಗೆ, ನಿಮ್ಮ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಬಗ್ಗೆ. ನಾನು ಮೊದಲಿಗೆ ಪ್ರಾಥಮಿಕ ಶಿಕ್ಷಣವನ್ನ ಮಂಡ್ಯ ಜಿಲ್ಲೆ ಕೊಮ್ಮೇರಹಳ್ಳಿ ಗ್ರಾಮದಲ್ಲಿ ನಿರ್ವಹಿಸಿದೆ. ಆನಂತರ ಹೈಸ್ಕೂಲು ಬಂದರೆ ಮಂಡ್ಯ ಜಿಲ್ಲೆ ಅಭಿನವ ಭಾರತಿ ಸ್ಕೂಲ್ನಲ್ಲಿ ಮಾಡಿ, ನಂತರದಲ್ಲಿ ಡಿಗ್ರಿಯನ್ನ PES ಟ್ರಸ್ಟ್ನ ಎಜುಕೇಶನ್ ಸೆಂಟರ್ನಲ್ಲಿ ಮಾಡಿದ್ದೀನಿ. ಓಕೆ. ನೀವು ಗ್ರಾಜುಯೇಷನ್ ಎಲ್ಲ ಕಂಪ್ಲೀಟ್ ಎಜುಕೇಶನ್ ಮಂಡ್ಯದಲ್ಲೇ ಮುಗಿಸಿದ್ದೀರಿ. ನಿಮ್ಮದು ಗ್ರಾಜುಯೇಷನ್ ಯಾವುದರಲ್ಲಿ ಆಗಿದೆ? BA BSc BCom ಯಾವುದು ನಿಮ್ಮ ಗ್ರಾಜುಯೇಷನ್? ನಾನು BA ಪದವಿಯನ್ನು ಪಡ್ಕೊಂಡಿದ್ದೀನಿ. ಕಾಂಬಿನೇಷನ್ BA ನಲ್ಲಿ ಹಿಸ್ಟ್ರಿ, ಕನ್ನಡ, ಸೋಷಿಯಾಲಜಿ. ಹಿಸ್ಟ್ರಿ, ಕನ್ನಡ, ಸೋಷಿಯಾಲಜಿ ಬ್ಯಾಚುಲರ್ನ ಮಾಡ್ಕೊಂಡಿದ್ದೀರಿ. ನೀವು ಹೇಳಿದ್ರಿ ನಿಮ್ಮ ತಂದೆ ಡ್ರೈವರ್ ಆಗಿದ್ರು, ಪ್ರಸ್ತುತವಾಗಿ ಕೂಡ ಡ್ರೈವರ್ ಕೆಲಸವನ್ನು ಮುಂದುವರಿಸ್ತಾ ಇದ್ದಾರೆ ಅಂತ ಹೇಳಿ. ಸೊ ಹೇಗಿತ್ತು ನಿಮ್ಮ ದಿನಗಳು ಅಂತ ಹೇಳಿದ್ರೆ, ನೀವು ಸ್ಟೂಡೆಂಟ್ ಆಗಿದ್ರಿ, ಡ್ರೈವರ್ ಅಂತ ಹೇಳಿದ್ರೆ ಸಹಜವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಲೈಫ್ ಲೀಡ್ ಮಾಡ್ತಕ್ಕಂಥದ್ದೇ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಫ್ಯಾಮಿಲಿ ನಡೆಸಬೇಕು, ನಿಮ್ಮ ಎಜುಕೇಷನ್ ನೋಡ್ಕೋಬೇಕು ಅಂದರೆ ಆ ದಿನಗಳು ಹೇಗಿತ್ತು ಅಂತ ನಿಮ್ಮ ಹಿಂದಿನ ದಿನಗಳನ್ನು ನೆನಪಿಸ್ಕೊಂಡ್ರೆ? ಒಂದು ಸ್ವಲ್ಪ ಕಷ್ಟಮಯ ಅದೇನೇ ಇತ್ತು. ಅವ್ರಿಗೆ ಬರ್ತಿದ್ದಂತ ಅತ್ಯಂತ ಕಡಿಮೆ ಸಂಬಳದಲ್ಲಿ ಅವರು ದಿನಗೂಲಿ ನೌಕರರಾಗಿ ಕೆಲಸ ನಿರ್ವಹಿಸ್ತಾ ಇದ್ರು. ಡ್ರೈವರ್ ಆಗಿ ಡೈಲಿ ವೇಜಸ್ ಅಲ್ಲಿ ತಗೊಳ್ತಾ ಇದ್ರು. ಬಹುಶಃ ನಾವು ಓದಂತ ದಿನಗಳಲ್ಲಿ 7,000-8,000 ಸಂಬಳ. ಅವಾಗ ನಮ್ಗೆ ಪಾಕೆಟ್ ಮನಿ ಅನ್ನೋದೇ ಕೊಟ್ಟಿರ್ಲಿಲ್ಲ, ಅದ್ರ ಬಗ್ಗೆ ಗೊತ್ತೂ ಇರ್ಲಿಲ್ಲ ಏನಂತ. ಆ ತರ ಇದ್ದಾಗ ನಾವು ಬರೀ ಊಟ ತಿಂಡಿ ಜೀವನ ಮಾಡ್ಕೊಂಡು ಒಂದು ಫ್ಲೋ ಅಲ್ಲಿ ಓದ್ತಾ ಇದ್ವಿ ಹೊರತು ಹಬ್ಬ ಹರಿದಿನಗಳು, ಸಂಭ್ರಮ ಆಗ್ಲಿ, ಹೊರಗಡೆ ಸುತ್ತಾಟ ಆಗ್ಲಿ, ಯಾವುದೇ ಒಂದು ಕಲರ್ಫುಲ್ ಲೈಫ್ ನ ನಮ್ಮ ಎಜುಕೇಶನ್ ದಿನಗಳಲ್ಲಿ ನೋಡೇ ಇಲ್ಲ. ಬಹಳ ಕೂಲ್ ಲೈಫ್, ನಾರ್ಮಲ್ ಲೈಫ್ ಆಗಿ ಹೋಗ್ತಾ ಇತ್ತು. ಅಂದ್ರೆ ತಂದೆ ಡ್ರೈವರ್ ಆಗಿದ್ದ ಸಂದರ್ಭದಲ್ಲಿ ಜೀವನ ನಡೀತಾ ಇತ್ತು, ಊಟ ತಿಂಡಿ ಬಟ್ಟೆ ಬರೆಗೆ ಜೀವನ ಇತ್ತೆ ಹೊರತು ಒಂದು ಸ್ವಲ್ಪ ಅಡ್ವಾನ್ಸ್ಡ್ ಲೈಫ್ ಕೂಡ ಮಾಡಕ್ಕಾಗ್ತಿಲ್ಲ, ಅಷ್ಟು ಕಷ್ಟ ಇತ್ತು ಅಂತ ಹೇಳಿ ಮನೆ ಕಡೆ. ಸಹಜ ಕೂಡ ಅವರು ಮನೆ ನಿಭಾಯಿಸಬೇಕು, ನಿಮ್ಮ ಎಜುಕೇಶನ್ ನೋಡ್ಕೋಬೇಕು, ಅವರ ವೈಯಕ್ತಿಕ ಖರ್ಚುಗಳು ನೋಡ್ಬೇಕು ಅಂದಾಗ ಬಹಳ ಕಷ್ಟ ಆಗುತ್ತೆ. ಆ ಒಂದು ಉದ್ಯೋಗವನ್ನು ಮಾಡ್ಕೊಂಡು ಮಾಡ್ಲಿಕ್ಕಾಗಲ್ಲ. ಸೊ ಇನ್ನೊಂದು ಹೇಳಿದ್ವಿ, ಇವತ್ತು ಕೂಡ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಅದು ಗ್ರೇಟೆಸ್ಟ್ ಥಿಂಗ್ ಹೇಳ್ಬೇಕಂದ್ರೆ. ಅವತ್ತು ನಿಮ್ಮನ್ನ ಓದಿಸೋ ಸಂದರ್ಭದಲ್ಲಿ ಡ್ರೈವರ್ ಆಗಿದ್ರು, ಇವತ್ತು ಸಬ್ ಇನ್ಸ್ಪೆಕ್ಟರ್ ಆದರೂ ಕೂಡ ಇವತ್ತು ಡ್ರೈವರ್ ಕೆಲಸ ಬಿಡ್ಲಿಕ್ಕೆ ರೆಡಿ ಇಲ್ಲ. ನಾನು ಇನ್ನ 2-3 ವರ್ಷ ಇದೆ, 2 ವರ್ಷ ಇದೆ, ನಾನು ಮಾಡ್ತೀನಿ, ಶ್ರಮ ವಹಿಸಿ, ಏನ್ ತೊಂದರೆ ಇಲ್ಲ ನನಗೆ. ಅಷ್ಟು ಪ್ರೀತಿಸ್ತಾರೆ ಆ ಹುದ್ದೆಯನ್ನು ಅವರು. ಅಷ್ಟು ಒಂದು ಬಸವಣ್ಣನವರು ಹೇಳಿದ್ರಲ್ಲ, ಕಾಯಕವೇ ಕೈಲಾಸ ಅಂತ ಹೇಳಿ. ಅಂದ್ರೆ ನಿಮ್ಮನ್ನೆಲ್ಲ ಓದಿಸೋದಕ್ಕೆ ಯಾವ ವೃತ್ತಿಯಿಂದ ಅವಕಾಶ ಆಯಿತು, ವೃತ್ತಿ ಇವತ್ತು ಮುಂದುವರಿಸ್ತಾ ಇದ್ದಾರೆ ಅಂತ ಹೇಳಿ, ಅದು ಒಂದು ಗೌರವದ ವಿಚಾರ ಅಂತ ಹೇಳ್ಬೋದು. ಹೇಳಿದ್ರಲ್ಲ, ಅದು ಕಷ್ಟದ ದಿನಗಳಿತ್ತು ಅಂತ ಹೇಳಿ ಸ್ವಲ್ಪ ಆ ಒಂದು ಇನಿಷಿಯಲ್ ಡೇಸ್ ಅಲ್ಲಿ ಅಂತ ಹೇಳಿ. ಸೊ ಆ ಕಷ್ಟದ ನಿಮಗೆ ಓದೋದಕ್ಕೆ ತೊಂದರೆ ಆಗಲಿಲ್ವಾ, ನಿಮ್ಗೆ ಅಡಚಣೆ ಆಗಲಿಲ್ವಾ ಅಂತ ಹೇಳಿ ನಿಮ್ಮ ಎಜುಕೇಶನ್ಗೆ? ಇಲ್ಲ, ಖಂಡಿತ ಇಲ್ಲ. ಓದಲಿಕ್ಕೆ ಏನು ಅವಶ್ಯಕತೆ ಇದೆ ಅಂತ ಅಂದ್ರೆ, ನಮ್ ಕಷ್ಟನೇ ನಮ್ಗೆ ಇನ್ಸ್ಪಿರೇಷನ್ ಆಯ್ತು. ಅದೇ ಬೇಸಿಕ್ ನೀಡ್ಸ್. ನಮ್ಗೆ ಏನಿಲ್ವೋ ಅದನ್ನ ಕೊಂಡುಕೊಳ್ಳೋ ಸಾಮರ್ಥ್ಯವನ್ನು ಪಡ್ಕೋಬೇಕಂದ್ರೆ ನಾವು ಓದಿ ಅದ್ರ ಮೂಲಕನೇ ಏನಾದ್ರು ಒಂದು ಆಶೆಯನ್ನ, ಭರವಸೆಯನ್ನ, ಸರ್ಕಾರಿ ಉದ್ಯೋಗ ನಡೆಸ್ಕೊಳ್ಬೇಕಂತ ಮತ್ತೆ ಹೊರತು. ಯಾಕೆಂತಂದ್ರೆ ನಮ್ಮ ಮನೆ ಕಡೆ ಯಾವುದೇ ಒಂದು ಪ್ರಾಪರ್ಟಿ ಆಗ್ಲಿ, ಭೂಮಿ ಆಗ್ಲಿ ಇರ್ಲಿಲ್ಲ. ಅದರಿಂದಾಗಿ ವ್ಯವಸಾಯ ಮಾಡ್ಕೊಂಡು ಬದುಕೋಣ ಅಂದ್ರೆ, ಬಿಸ್ನೆಸ್ ಮಾಡ್ಕೊಂಡು ಬದುಕೋಣ ಅಂದ್ರೆ ಅಪ್ಪನ ಹತ್ರ ಯಾವ ಬಂಡವಾಳನೂ ಇಲ್ಲ. ಸೊ ಯಾವುದೇ ಒಂದು ಉದ್ಯೋಗವನ್ನು ಪಡ್ಕೊಳ್ಳೋ ಮೂಲಕ, ಸರ್ಕಾರಿ ಒಂದು ಅಧಿಕಾರಿ ಆಗೋ ಮೂಲಕನೇ ಏನಾದ್ರು ಒಂದು ಜೀವನದ ಕನಸನ್ನು ಕಾಣೋ ಒಂದೇ ಒಂದು ಆಯ್ಕೆ ನನಗೆ ಆಗಲೇ ಚಿಕ್ಕದ್ರಲ್ಲೇ ಗೋಚರ ಆಯ್ತು. ಸೊ ಅಂದ್ರೆ ಬಡತನ ಸ್ಫೂರ್ತಿ ಆಯ್ತು ಓದೋದಕ್ಕೆ. ಸೊ ತಂದೆ ಹತ್ರ ಹಣ ಇಲ್ಲ, ಬಿಸ್ನೆಸ್ ಮಾಡೋಣ ಅಂತ ಹೇಳಿದ್ರೆ, ಸೊ ಅಟ್ಲೀಸ್ಟ್ ವ್ಯವಸಾಯ ಮಾಡೋಣ ಅಂತ ಹೇಳಿ ಭೂಮಿ ಇಲ್ಲ. ಸೊ ಉಳಿದ ಒಂದೇ ಅವಕಾಶ ಸರಸ್ವತಿ ಅಂದ್ರೆ ವಿದ್ಯೆಯನ್ನು ನಂಬಿಕೊಂಡು ನಾವು ಜೀವನ ಕಟ್ಕೋಬಹುದು ಅನ್ನೋ ಒಂದು ಕ್ಲಾರಿಟಿ. ಸತ್ಯ. ಸೊ ಅಂದ್ರೆ ಬಡತನ ಸ್ಫೂರ್ತಿ ಆಯ್ತು ಓದ್ಲಿಕ್ಕೆ ನಿಮ್ಗೆ. ವೆರಿ ಗುಡ್. ಆಕ್ಚುಲಿ ಎಷ್ಟು ಜನಕ್ಕೆ ಇವತ್ತು ಅದೇ ಸ್ಥಿತಿಲಿ ಇರ್ತಾರೆ, ನಮಗೆ ಬಡತನ ಇದೆ, ಕಷ್ಟ ಇದೆ, ಓದ್ಲಿಕ್ಕೆ ಅವಕಾಶ ಇಲ್ಲ ಅಂತ ಅನ್ಕೊಂಡು ಓದೋದೇ ಹಿಂದೆ ಉಳಿದವರು ಸಾಕಷ್ಟು ಜನ ಇದ್ದಾರೆ. ಸೊ ಬಡತನ ಎಚ್ಚರ ಮಾಡಬೇಕು ಮನುಷ್ಯನನ್ನ ಓದೋ ವಿಚಾರವಾಗಿ. ಗುಡ್, ಚೆನ್ನಾಗಿದೆ. ಆಕ್ಚುಲಿ ನಿಮ್ಮ ಜರ್ನಿಯನ್ನ ನೋಡ್ತಾ ಇದ್ದಾರೆ. ಸೊ ಇದಾದ ನಂತರ ನೀವು ಎಜುಕೇಶನ್ ಮುಗಿಸಿದ್ರಿ, ಗ್ರಾಜುಯೇಷನ್ BA ಅಂತ ಹೇಳಿದ್ರಿ ಮಂಡ್ಯದಲ್ಲಿ.
ಸೊ ನಂತರ ಪ್ರಿಪ್ರೇಷನ್ ನೀವು ಹಿಂಗೆ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂದರೆ ತಯಾರಿಯನ್ನು ಮಾಡಿಕೊಟ್ರೆ ಅಥವಾ ಯಾವುದಾದ್ರು ಸರ್ಕಾರಿ ನೌಕರಿ ಸಿಕ್ಕಿದ್ರೆ ಸಾಕು ನಮಗೆ ಲೈಫನ್ನು ಸೆಟಲ್ ಮಾಡ್ಕೊಂಡು ಅನ್ನೋ ದೃಷ್ಟಿ ಇತ್ತ ಯಾವ ಥರ ಇತ್ತು ಆಗ ನನಗೆ ಚಿಕ್ಕದ್ರಲ್ಲೇ ನಮ್ಮ ತಂದೆ ಹೋಗಿ ಲೈಬ್ರರಿನ ಪರಿಚಯ ಮಾಡಿಸಿದ್ರು. ಡಿಸ್ಟ್ರಿಕ್ಟ್ ಲೈಬ್ರರಿ ಕೂರಿಸಿ ಒಂದು ಹೈಸ್ಕೂಲ್ ಅಂತದಲ್ಲೇ ಹೋಗಿ ಕೂತ್ಕೋ ಓದ್ಕೋ ಏನಾದ್ರು ಮಾಡು ಅಂತ ಹೇಳ್ತಾ ಇದ್ರು. ಆಗ ನನಗೆ ಓದೋದು ಅಂತ ಅಂದ್ರೆ ಫ್ಯಾಂಟಸಿ ಆಗಿ ಕತೆ ಕಾದಂಬರಿಗಳನ್ನ ಓದೋದು, ಯಾವ್ದಾದ್ರು ಹೊಸ ಹೊಸ ಕ್ವಿಜ್ ಬುಕ್ ಗಳನ್ನ ಓದೋದು, ಈ ತರದ ಒಂದು ಇಂಟ್ರೆಸ್ಟಿಂಗ್ ಇತ್ತು. ಆ ನಂತರದಲ್ಲಿ PUC ಅಂತ ಬಂದಾದ್ಮೇಲೆ ಕಾಂಪಿಟೇಟಿವ್ ಲೈಫ್ ಬಗ್ಗೆ ಸ್ವಲ್ಪ ಪರಿಚಯ ಆದ್ರಿಂದಾಗಿ ನಮ್ಮ ಕಾಲೇಜ್ ಉಪನ್ಯಾಸಕರು ಕಾಂಪಿಟೇಟಿವ್ ಲೈಫ್ IAS KS ಈ ತರ ಒಂದು ತೊಡಗಿಸ್ಕೊಳ್ಳಿ ಅಂತ ಮಾರ್ಗದರ್ಶನ ಮಾಡಿದಾಗ ಆಗ ಅವರು ಒಬ್ರು ರಾಮಲಿಂಗಯ್ಯ ಸರ್ ಅಂತ ಇದ್ರು, ಅವರು ಬಹಳಷ್ಟು ಹೆಲ್ಪ್ ಮಾಡಿ ಈ ತರ ಬುಕ್ಸ್ ಗಳನ್ನ ತೋರಿಸಿ ಈ ತರ ಓದ್ಬೇಕು ಅಂತ ನಮ್ಗೆ ಹೇಳಿದಾಗ ನನಗೆ ಅದ್ರ ಬಗ್ಗೆ ಅವಾಗಿಂದ PUC ಇಂದಾನೆ ಒಂದು ಸ್ವಲ್ಪ ಒಲವು ಇತ್ತು. ಆದ್ರೆ ಆದ್ರೂ ಕಾದಂಬರಿಗಳೇ ನನಗೆ ಬಹಳ ಆಕರ್ಷಕವಾಗಿದ್ದು. ಆದ್ರಿಂದ ನಾನು ಡಿಗ್ರಿ ಕೊನೆ ವರ್ಷದವರೆಗೂ ಆ ಕತೆ ಕಾದಂಬರಿಗಳೊಳಗಡೆ ಮುಳುಗೋಗಿದ್ದೆ. ಸಾಹಿತ್ಯ ಅಷ್ಟು ವಿದ್ಯಾರ್ಥಿ ಆಗಿದ್ರಿಂದಾಗಿ ಅದನ್ನೇ ನಾನು ಬಹಳ ಹಚ್ಕೊಂಡ್ಬಿಟ್ಟಿದ್ದೆ. ಆ ನಂತರದಲ್ಲಿ ಫೈನಲ್ ಇಯರ್ ಬರ್ತಾ ನನಗೆ ಜಾಬ್ನ ಅವಶ್ಯಕತೆ ಮುಂದೆ ಏನು ಅಂತ ಅಂದಾಗ ನಾನು ಇದನ್ನೇ ಓದ್ತಾ ಇದ್ರೆ ನನ್ನ ಭವಿಷ್ಯ ಆಗಲ್ಲ, ಕಾಂಪಿಟೇಟಿವ್ ಇದನ್ನೇ ತಿಳ್ಕೋಬೇಕು ಅಂತ ಅನ್ನೋ ಕಾರಣಕ್ಕೆ ನಾನು ಅದ್ರೊಳಗಡೆನೆ ಲಾಸ್ಟ್ ಇಂದ ಅದನ್ನ ಡಿಗ್ರಿಯಿಂದ ತುಂಬಾ ಹಚ್ಕೊಂಡೆ. ಅದನ್ನು ಕೂಡ ಬೆಳಗ್ಗೆ ನಮ್ಮ ಊರಿಂದ ಒಂದು ಸೈಕಲ್ ಅಲ್ಲಿ ಹೊಡ್ಕೊಂಡು ಮಂಡ್ಯ ಸಿಟಿಗೆ ಬಂದು ಅಲ್ಲಿ ಲೈಬ್ರರಿ ಕೂತ್ಕೊಂಡು ಅಲ್ಲೆಲ್ಲ ಇಡೀ ದಿನ ಓದ್ಕೊಂಡು ಮಧ್ಯಾಹ್ನ ಅಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ಕಂಟಿನ್ಯೂ ಮಾಡಿ ರಾತ್ರಿ ಒಂದು ಮನೆಗೆ ಹೋಗ್ತಾ ಇದ್ದೆ. ಅಂದ್ರೆ ವರ್ಷಾನುಗಟ್ಲೆ ಲೈಬ್ರರಿಯಲ್ಲೇ ನಾನು ಸ್ಪೆಂಡ್ ಮಾಡಿದ್ದಕ್ಕೆ. ಸೊ ಅಂದ್ರೆ ನೆಕ್ಸ್ಟ್ ನೀವು PSI ಡೈರೆಕ್ಟ್ ಆಗಿ ಕಲಿಸ್ಕೊಂಡ್ರೆ ಅದು ಇದಕ್ಕೆ ಮುಂಚೆಯಾಗಿ ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ದಿಲ್ಲ. PUC ಆದ್ಮೇಲೆ PUC ಒಂದು ಅರ್ಹತೆಗಳಂತ ಪರೀಕ್ಷೆ ಒಂದು SDEE ಅಂತ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂತ ಗ್ರಾಮ ಪಂಚಾಯತಿ ಒಂದು ಇಲಾಖೆಯಲ್ಲಿ ಬರ್ದಿದ್ದೆ. ಅದು ಸೆಕೆಂಡ್ ಇಯರ್ ಡಿಗ್ರಿ ಇರುವಾಗ ರಿಸಲ್ಟ್ ಬಂತು. ರಿಸಲ್ಟ್ ಬಂದಾಗ KPSC ಇಂಟರ್ವ್ಯೂ ಹೋದೆ. ಇಂಟರ್ವ್ಯೂ ಹೋದಾಗ ಕೆಲವು ಅಂಕಗಳಿಂದ ನನಗೆ ಆ ಜಾಬ್ ಮಿಸ್ ಆಯ್ತು. ಆಗ ನಮ್ಮ ತಂದೆಗೆ ಅಷ್ಟು ಸಂಬಳ ಇತ್ತು, ನನಗೆ ಈ ಜಾಬ್ ಹುದ್ದೆ ಆಗಿದ್ರೆ 25,000 ಸಂಬಳ ಬರ್ತಿತ್ತು ಅಂತ ಬಹಳ ಫುಲ್ ಖುಷಿ ಇತ್ತು. ಬಟ್ ಸ್ವಲ್ಪದ್ರಲ್ಲೇ ನಿರಾಸೆ ಆಗಿದ್ದಕ್ಕೆ ಬಹಳ ಒಂದ್ ಸ್ವಲ್ಪ ದಿನ ಬೇಜಾರಾಯ್ತು. ನಂತರದಲ್ಲಿ ಚಾಲೆಂಜಿಂಗ್ ಅಂತ ತಗೊಂಡು ಇಲ್ಲ ನಾನು ಡಿಗ್ರಿ ಮಟ್ಟದ ಯಾವ್ದಾದ್ರು ಹುದ್ದೆ ತಗೊಳ್ಳೇಬೇಕು ಅನ್ನೋ ಒಂದು ಆಕಾಂಕ್ಷೆಯಿಂದ ಮತ್ತೆ ನಿರಂತರವಾಗಿ ಸ್ಟಾರ್ಟ್ ಮಾಡಿದಾಗ ಕೊನೆಗೆ ಕೈ ಹಿಡಿದಿದ್ದೆ ಫಸ್ಟ್ ಅಟೆಂಪ್ಟ್ ಅಲ್ಲಿ. ಅದಕ್ಕಿಂತ ಮುಂಚೆ ಸೇಮ್ ಟೈಮ್ ಅಲ್ಲಿ PC ಎಕ್ಸಾಮ್ ಬಂದಿದ್ದೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನ. ಮಂಡ್ಯ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬಂದೆ. ಅದರಲ್ಲಿ 93% ಬಂದಿತ್ತು. 93 ಸ್ಕೋರ್ ಆಗಿತ್ತು. ಆ ರೀತಿ ಸೇಮ್ ಟೈಮ್ PSI PC ಎರಡು ಎಕ್ಸಾಮ್ ಅಲ್ಲೂ ಬರೆದಾಗ ಈ PSI ಬಂದು 69ನೇ ರ್ಯಾಂಕ್ ಜನರಲ್ ಮೆರಿಟ್ ಅಲ್ಲಿ ಸೆಲೆಕ್ಟ್ ಆದೆ ಸ್ಟೇಟ್ಗೆ. ಆ ರೀತಿಯಲ್ಲಿ ನಮ್ಮ ಬ್ಯಾಚ್ ಅಲ್ಲಿ ಕಮ್ಮಿ ವಯಸ್ಸಿನಲ್ಲಿ ಸೆಲೆಕ್ಟ್ ಆದ್ರು. ನಿಮ್ಮ ಏಜ್ ಎಷ್ಟಿತ್ತು ಎಕ್ಸಾಕ್ಟ್ ಅಪಾಯಿಂಟ್ ಆದಾಗ? 21 ವರ್ಷ ಆಯ್ತು. ಅಂದ್ರೆ ಫಸ್ಟ್ ಅಟೆಂಪ್ಟ್ಗೆ PSI ಪಾಸ್ ಮಾಡಿದ್ರೆ ಕೇವಲ 21 ವರ್ಷಕ್ಕೆ PSI ಗೆ ಸೆಲೆಕ್ಷನ್ ಆಗಿದೆ. ಅಂದ್ರೆ ರಿಟೈರ್ಮೆಂಟ್ ಅಲ್ಲಿ ಆಲ್ಮೋಸ್ಟ್ SP ಗ್ರೇಡ್ ಅಲ್ಲಿ ರಿಟೈರ್ ಆಗ್ತೀರಿ. ಹೌದು, ಅದೊಂದು ಅಷ್ಟು ಹೆಚ್ಚು ಕಮ್ಮಿ 37.5 ವರ್ಷ ಸರ್ವಿಸ್ ಅವಕಾಶ, 38.5 ವರ್ಷ. ವೆರಿ ಗುಡ್. ಸೊ ನೀವು ಹೇಳಿದ್ರಿ ಒಂದು ಸೆಕೆಂಡ್ PUC ಮೇಲೆ ಒಂದು ಎಕ್ಸಾಮ್ ಬರ್ದಿದ್ರಿ ಅಂತ ಹೇಳಿ, KPSC ಇಲ್ಲಿ ಕಂಡಕ್ಟ್ ಮಾಡುವಂತಹ ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟಂತೆ ಫೇಲ್ ಆದ್ರಿ ಅಂತ ಹೇಳಿದ್ರಿ. ಆ ಫೇಲ್ ಆದ ಹೇಗಿತ್ತು ಮನಸ್ಥಿತಿ? ಬರ್ದಿದ್ದೀರಾ, ಓದಿದ್ದೀರಾ ಕಷ್ಟಪಟ್ಟು, ಸೆಲೆಕ್ಷನ್ ಆಗಿಲ್ಲ, ಅವಾಗ ಸೈಕಾಲಜಿಕಲ್ ಸ್ಟೇಟಸ್ ಹೇಗಿತ್ತು? ಯಾಕೆಂತಂದ್ರೆ ಸಾಕಷ್ಟು ಸ್ಟೂಡೆಂಟ್ಸ್ PSI ESI FDST ಈ ಥರ 10 ಪರೀಕ್ಷೆ ಬರ್ದಿರ್ತಾರೆ, 1 2 3 4 ಮಾರ್ಕ್ಸ್ ಅಲ್ಲಿ ಹುದ್ದೆ ಕಳ್ಕೊಂಡಿರ್ತಾರೆ, ಅವ್ರಿಗೆ ಸಾಕಷ್ಟು ಕಾಡ್ತಾ ಇರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ನಿಮ್ಮ ಸೈಕಾಲಜಿಕಲ್ ಸ್ಟೇಟಸ್ ಹೇಗಿತ್ತು? ಆ ಎಕ್ಸಾಮ್ ನಲ್ಲಿ ಇಂಟರ್ವ್ಯೂಗೆ 50 ಮಾರ್ಕ್ಸ್ಗೆ 43 ಮಾರ್ಕ್ಸ್ ತಗೊಂಡು ಹೈಯೆಸ್ಟ್ ಪರ್ಸನ್ ನಾನೇ. ತುಂಬಾ ಖುಷಿಯಿಂದ ಅಟೆಂಡ್ ಮಾಡಿದ್ದೆ. ಆದ್ರೆ ಜಸ್ಟ್ 0.77 ಅಂದ್ರೆ 70% ಅಲ್ಲಿ ನನ್ನ ಮಾರ್ಕ್ಸ್ ಬಂದಿತ್ತು. 0.77 ಹೋಗಿತ್ತು. ತುಂಬಾ ಜನ ಕೇಳಿದಕ್ಕೆ ತಲೆ ಕೆಡಿಸ್ಕೋಬೇಡ, ಇದು ಕಳೆದೋಗಿದೆ ಅಂತ ಅಂದ್ರೆ ಮತ್ತೆ ಅದು ದೊಡ್ಡ ಹುದ್ದೆ ಸಿಗಕ್ಕೆ ನಿನ್ಗೆ ಕಳೆದೋಗಿರ್ಬೇಕು, ಅದರಿಂದ ಪಾಸಿಟಿವ್ ತಗೊಂಡು ಇನ್ನೂ ಓದಿದ್ರೆ ಇನ್ನೂ ದೊಡ್ಡ ಹುದ್ದೆ ಬರುತ್ತೆ ಅಂತ ಕೆಲವು ಸಜೆಷನ್ಸ್ ಮಾಮೂಲು. ಆದ ನಂತರ ನನಗೆ ರಿಯಲೈಸ್ ಆಯ್ತು ಈ ಸಣ್ಣ ಹುದ್ದೆಗೆ ನಾನು ತೃಪ್ತಿ ಪಡ್ಕೊಳ್ಳೋದು ಬೇಡ. ಇಷ್ಟ ಅಂದ್ರೆ ನೀವು ಫೇಲ್ ಆದಾಗ ನಿಮಗೆ ಸೈಕಾಲಜಿಕಲಿ ಅನಿಸಿದ್ದು ಇನ್ನು ದೊಡ್ಡ ಹುದ್ದೆ ನನಗೋಸ್ಕರ ಕಾದಿದೆ, ಸೊ ಅದರಿಂದ ನನ್ನ ಕೈ ತಪ್ಪಿದೆ ಅಂತ ಹೇಳಿ ಪಾಸಿಟಿವ್ ಆಗಿ ತೆಗೆದುಕೊಂಡ್ರಿ. ಬಿಟ್ಟೆ ಪಾಸಿಟಿವ್ ತಗೊಂಡಿದ್ಕೆ PSI ಅಲ್ಲಿ, ಪಾಸಿಟಿವ್ ತಗೊಂಡಿಲ್ಲ ಅಂತಂದ್ರೆ ಬಹುಶಃ ಅಲ್ಲಿ ಉಳ್ಕೋತಾ ಇದೆ ಅಥವಾ ಚಾನ್ಸಸ್ ಇರ್ತಿತ್ತು ಆಗ್ಲಿಕ್ಕೆ. ಸೊ ಇದೇ ಮೂಲಕ ಸ್ಟೂಡೆಂಟ್ಸ್ ಹೇಳ್ತೀನಿ, ಒಂದು ವೇಳೆ ಯಾವ್ದಾದ್ರು ನಿಮ್ಮ ಹುದ್ದೆ ಕೈ ತಪ್ಪಿದ್ರು ಕೂಡ ಡಿಮೋಟಿವೇಟ್ ಆಗಬೇಡಿ, ಒಂದು ಒಳ್ಳೆ ಅವಕಾಶ ನಿಮಗೋಸ್ಕರ ಕಾಯ್ತಂತೆ, ಸತತ ಪರಿಶ್ರಮ ಮುಂದುವರಿಸಿ ಅಂತ ಹೇಳಿ.
ಸೊ ಇದಾದ ನಂತರ PSI ಅಲ್ಲಿ ಫಿಸಿಕಲ್ ಎಕ್ಸಾಮಿನೇಷನ್ ಇರುತ್ತೆ, ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ, ಪ್ರೊಸೆಸ್ ಇಂಟರ್ವ್ಯೂ ತೆಗೆದಿದ್ದಾರೆ. ಸೊ ಫಿಸಿಕಲ್ ಎಕ್ಸಾಮಿನೇಷನ್ ಹಿಂಗೆ ಪ್ರಿಪರೇಷನ್ ಅನ್ನು ಮಾಡ್ಕೊಂಡ್ರಿ? ಫಿಸಿಕಲ್ ಎಕ್ಸಾಮ್ಗೆ ನಮ್ಮ ತಂದೆಯವರು ಪ್ರತಿಯೊಂದು ಒತ್ತಾಸೆ ಆಗ್ತಿದ್ರು. ಆ ಗುಂಡಿ ಎಸೆತ ಮಾಡಿಸೋದ್ರಿಂದ ಹಿಡಿದು ಅವರು ರನ್ನಿಂಗ್ಗೆ ಅವಾಗ ಜೊತೆಲಿ ಬಂದು ನಮ್ಮ ಊರಿನಲ್ಲೇ ಒಂದು 700 ಬೆಟ್ಟ ಅಂತ ಇತ್ತು, ನಮ್ಮ ಮನೆಯಿಂದ 1.5 ಕಿಲೋಮೀಟರ್. ಆ ಬೆಟ್ಟಕ್ಕೆ ಓಡೋಗೋದು ಬೆಳಗ್ಗೆ, ನಿಮ್ಮ ಮನೆಯಿಂದ ಬೆಟ್ಟದಲ್ಲೂ ಓಡೋದು. ಬೆಟ್ಟ 5:30ಗೆ ಎದ್ದು ಪ್ರಾಕ್ಟೀಸ್ ರೀತಿಯಲ್ಲಿ ಶೂ ಹಾಕೊಂಡು ಓಡೋದು, ಆ ಟೈಮಿಂಗ್ಸ್ ನೋಡ್ಕೊಳ್ಳೋದು. ಆದ್ರೆ ಅವಾಗ್ಲೂ ಕೂಡ ನಾನು ಒಂದು 1600 ಮೀಟರ್ನ ನಾನು ಅಷ್ಟು ನಿಮಿಷಗಳಲ್ಲಿ ಕಂಪ್ಲೀಟ್ ಆಗ್ತಿರ್ಲಿಲ್ಲ. ಆದ್ರೂ ಚಾಲೆಂಜ್ ತಗೊಂಡು ಓಡಿ ಒಂದ್ 2-3 ತಿಂಗಳು ಅಭ್ಯಾಸ ಮಾಡಿ ನನ್ನ ಸ್ಟಾಮಿನಾ ಬಿಲ್ಡ್ ಮಾಡ್ಕೊಂಡೆ. ಅದೇ ರೀತಿಲಿ ಹೈ ಜಂಪ್, ಲಾಂಗ್ ಜಂಪ್ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅದು ಒಂದು ಬಹಳ ಹೆಲ್ಪ್ ಆಯ್ತು ನನಗೆ. ನೀವೊಂದು ಮಾತು ಹೇಳಿದ್ರಿ ಈ ಮಧ್ಯೆ, ನಿಮಗೆ PU ಡೇಸ್ಗೆ ನಿಮ್ಮ ಫಾದರ್ ಏನು ಮಾಡ್ತಾರೆ, ಕರ್ಕೊಂಡೋಗಿ ಲೈಬ್ರರಿ ಕೂಡಿಸಿ ಲೈಬ್ರರಿನ ಪರಿಚಯ ಮಾಡಿಕೊಟ್ಟು ಅಲ್ಲಿ ಓದೋ ರೀತಿಯಾಗಿ ನಿಮಗೆ ಮೈಂಡ್ ಅನ್ನು ಡೆವಲಪ್ ಮಾಡ್ತಾರೆ. ಅದಾದ ನಂತರ ಫಿಸಿಕಲ್ ಆಗಿ ಓಡಬೇಕಾದ್ರೆ ನಿಮ್ಮ ಜೊತೆ ಓಡ್ ಬರ್ತಾರೆ ನಿಮ್ಮ ತಂದೆ. ಐ ಮೀನ್ ರನ್ನಿಂಗ್ ಜೊತೆ ಬರ್ತಾ ಇದ್ರು, ಶಾರ್ಟ್ ಪುಟ್ ಅಲ್ಲೆಲ್ಲ ಫಾದರೇ ಜೊತೆ ನಿಂತು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು ಅಂತ ಹೇಳಿದ್ರಿ. ಸೊ ಅಂತ ಹೇಳಿದ್ರೆ ಬಹುಶಃ ನಿಮ್ಮ ಫಾದರ್ ಕ್ಲಾರಿಟಿ ಇತ್ತು ಅನ್ಸುತ್ತೆ. ಸೊ ನಾನು ಇಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದೀನಿ, ಸೊ ನನ್ನ ಮಗನು ಕೂಡ ನೆಕ್ಸ್ಟ್ ಜನರೇಷನ್ ಅಲ್ಲಿ ಅಟ್ಲೀಸ್ಟ್ ನಾವು ಒಳ್ಳೆ ಅಧಿಕಾರಿ ಆಗಬೇಕು ಅಂತ ಹೇಳಿ. ಸೊ ಅದಕ್ಕೆ ನಿಮ್ಗೆ ಏನ್ ಬೇಕೋ ಅದಕ್ಕೆಲ್ಲ ಪೂರಕವಾಗಿ ಫಾದರ್ ನಿಂತಿದ್ರು ಅಂತ ಹೇಳಿ ನೀವು. ಖಂಡಿತ ಅವರು ನನ್ನ ಜೀವನದಲ್ಲಿ ನೆನ್ಕೊಳ್ಳೇಬೇಕು. ಯಾಕೆಂದ್ರೆ ಪ್ರತಿಯೊಂದು ನನ್ನ ಜೀವನದ ಹಂತಗಳಲ್ಲೂ ಅವ್ರು ಬಂದಿದ್ದಾರೆ. ಅಂದ್ರೆ ಒಂದು ಆಲ್ ಟಿಕೆಟ್ ಹಾಕ್ಬೇಕಾದ್ರೆ ಅಪ್ಲಿಕೇಶನ್ ಹಾಕೊಂಡು ಆಲ್ ಟಿಕೆಟ್ ಪಡ್ಕೋಬೇಕಾಗಿರ್ಬೋದು, ಎಕ್ಸಾಮ್ ಸೆಂಟರ್ ರಿಟರ್ನ್ ಬಂದಾಗ, ಫಿಸಿಕಲ್ ಬಂದಾಗ ಅವರೇ ಜೊತೆ ನಿಂತಿದ್ರು, ಇಂಟರ್ವ್ಯೂ ಬಂದಾಗ, ಆ ನಂತರದಲ್ಲಿ ಪಾಸ್ ಆದ್ಮೇಲೆ ಮೆಡಿಕಲ್ ಟೆಸ್ಟ್ ಬಂದಾಗ, ಆ ರೀತಿ ಆಮೇಲೆ ಅಪಾಯಿಂಟಿಂಗ್ ಲೆಟರ್ ತಗೊಂಡೋಗ್ಬೇಕಾಗಿ ಬಂದಾಗ, ಪ್ರತಿಯೊಂದು ಹಂತದಲ್ಲೂ ಅವರು ಒಂಥರ ಗುರು ತರ, ಸ್ನೇಹಿತರ ತರ ಜೊತೆಲೇ ನಿಂತು ಬೆನ್ನಿಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ರಿಟರ್ನ್ ಪಾರ್ಟ್ ಆಫ್ ದ ಎಕ್ಸಾಮಿನೇಷನ್ ಬರೋದಾದ್ರೆ ಹೆಂಗೆ ಪ್ರಿಪರೇಷನ್ ಮಾಡ್ಕೊಂಡ್ರಿ? ಪೇಪರ್ 1 ಪೇಪರ್ 2 ಸಂಬಂಧಪಟ್ಟಂತೆ? ಪೇಪರ್ 1 ಸಂಬಂಧಪಟ್ಟಂತೆ ನಾನು ಮ್ಯಾಗಝಿನ್ಸ್ ಗಳನ್ನ ಓದ್ತಾ ಇದ್ದೆ. ಸುಮಾರು ಕನ್ನಡದಲ್ಲಿ ಬರುತ್ತದೆ ಆಲ್ಮೋಸ್ಟ್ 7-8 ಮ್ಯಾಗಝಿನ್ಸ್, ಪ್ರಮುಖ ಮ್ಯಾಗಝಿನ್ಸ್ ಗಳನ್ನ ಓದ್ತಾ ಇದ್ದೆ. ಅದ್ರಲ್ಲಿ ಬರುವಂತ ಕೆಲವು ಪಾಯಿಂಟ್ಸ್ ಗಳನ್ನ, ಅದ್ರೊಳಗೆ ಏನು ಕೊಡ್ತಿದ್ರು ಮ್ಯಾಟರ್ಸ್, ಅದನ್ನ ನಾನು ಎಲ್ಲ ನೋಟ್ಸ್ ಮಾಡಿ ಇಟ್ಕೊಂಡು ನನ್ನ ಡಿಗ್ರಿಲಿ ಯಾವ ಕನ್ನಡ, ಹಿಸ್ಟ್ರಿ, ಸೋಷಿಯಾಲಜಿ ಇತ್ತಲ್ಲ ಅದಕ್ಕೆ ಸಂಬಂಧಪಟ್ಟ ಪ್ಯಾರಾಗಳನ್ನ, ಪ್ರಬಂಧಗಳನ್ನ ತುಂಬಾ ಇದು ಮಾಡ್ತಾ ಇದ್ದೆ. ಆ ನಂತರದಲ್ಲಿ ಪ್ರೆಸ್ಸೇ ಮಾಡುವಂತ ಕೆಲ ನಾನು ಸಾಹಿತ್ಯ ಓದೋದ್ರಿಂದಾಗಿ ನನಗೆ ತುಂಬಾ ಕರಗತ ಆಯ್ತು. ಆ ನಂತರದಲ್ಲಿ ಟ್ರಾನ್ಸ್ಲೇಷನ್ ಕೂಡ ನಾನು ಡೆಕ್ಕನ್ ಹೆರಾಲ್ಡ್, ಪ್ರಜಾವಾಣಿ ಪೇಪರ್ ಇಟ್ಕೊಂಡು ಅದನ್ನ ಕಂಪೇರ್ ಮಾಡ್ತಾ ಓದ್ತಾ ಇದ್ದೆ. ಅದರಿಂದಾಗಿ ನನಗೆ ಅನಲೈಸಿಂಗ್ ಸಿಕ್ತು. ಆ ನಂತರ ಸೆಕೆಂಡ್ ಪೇಪರ್ ಬರೋದಾದ್ರೆ ನಾನು ಲೈಬ್ರರಿಲಿ ಕೂತ್ಕೊಂಡು ಯಾರು ಸೀನಿಯರ್ಸ್ ಇದ್ದಾರೆ ಆ ಸೀನಿಯರ್ಸ್ ಗಳನ್ನೆಲ್ಲ ಅವ್ರು ನೋಟ್ಸ್ ಮಾಡ್ಕೊಂಡಿದ್ದೆಲ್ಲ ತಗೊಂಡು, ಎಷ್ಟೋ ಸಲ ಅವ್ರು ಕೊಡ್ತಿರ್ಲಿಲ್ಲ, ಅವರು ಮುಚ್ಚಿಟ್ಕೊಡ್ತಾರೆ ಆಗ ಅವರೆಲ್ಲಿ ಊಟಕ್ಕೆ ಹೋಗೋ ಟೈಮು, ಅವರೆಲ್ಲಿ ರೆಸ್ಟ್ ಹೋಗೋ ಟೈಮ್ಗೆ ಮತ್ತೆ ತಗೊಂಡು ಜೆರಾಕ್ಸ್ ಮಾಡಿಸ್ಕೊಂಡು ಕತ್ಕೊಂಡು ಕದ್ದು ಪುಸ್ತಕ ಓದ್ಕೊಂಡಿದ್ರಿ. ಎಲ್ಲಾ ರೀತಿ ಮಾಡಿ ಒಟ್ಟಾರೆ ಬೆಳಿಬೇಕು ಅನ್ನೋ ಕಿಚ್ಚು, ಬದುಕ್ಬೇಕು, ಏನಾದ್ರೂ ಒಂದು ಉದ್ಯೋಗ ತಗೋಬೇಕು ಅಂತ. ತಪ್ಪೇನಿಲ್ಲ. ಈಗ ಜನ ಹಣ ಕದೀತಾರೆ, ಬೇರೆ ಆಸ್ತಿ ಕದೀತಾರೆ, ಒಡವೆ ಕದೀತಾರೆ, ನೀವು ಪುಸ್ತಕ ಕದಿದ್ರೆ ಅದೇ ತಪ್ಪು ಏನಲ್ಲ. ಜ್ಞಾನ ಸಂಪಾದನೆ ಆ ರೀತಿ ಲೈಬ್ರರಿಲಿ ಎಷ್ಟೊಂದ್ಸಲ ಬುಕ್ಗಳು, ಕೆಲವೊಂದು ಬುಕ್ಗಳನ್ನ ಹೊರಗಡೆ ಕೊಡ್ತಿರ್ಲಿಲ್ಲ. ಆಗ ನನಗೆ ಅದು ಬುಕ್ ಓದಲೇಬೇಕು ಅಂತಿತ್ತು. ಆಗ ನಾನು ಏನಾದ್ರು ಮಾಡಿ ಸರಿ ಈ ರೀತಿ ಎಲ್ಲ ನಾನು ಓದಿದ್ದೀನಿ. ಅಂದ್ರೆ ಲೈಬ್ರರಿಯಿಂದ ಬುಕ್ಗಳನ್ನ ಗೊತ್ತಾಗುತ್ತೆ ಅಂತ ಓದಿದ್ದೀನಿಗಳು ಇದೆ. ಅವಕಾಶ ಆದ್ರೆ ಅದೇ ಲೈಬ್ರರಿಗೆ ಇನ್ನಷ್ಟು ಬುಕ್ಗಳನ್ನ ಡೊನೇಟ್ ಮಾಡಿ ಹೋಗಿ, ಅವಕಾಶ ಆದ್ರೆ ಅದೇ ಲೈಬ್ರರಿಯಿಂದ ಓದಿ ಆಫೀಸರ್ ಆಗಿ ಪುಸ್ತಕ ಕದ್ದು ಓದಿದ್ದೀನಿಗಳಿದೆ. ಸೊ ಅದೇ ಲೈಬ್ರರಿ ಆದ್ರೆ ಡೊನೇಟ್ ಮಾಡಿ ಸಾಕಷ್ಟು ನಿಮ್ ತರ ಓದಕ್ಕೆ ಹಸಿವಿನ ಇರ್ತಕ್ಕಂಥ ಮನದಸರು ಸಾಕಷ್ಟು ಜನ ಇರ್ತಾರೆ. ಖಂಡಿತ. ಸೊ ಓಕೆ, ನೋಟ್ಸ್ ಬಗ್ಗೆ ಇದೇನ ಮಾಡ್ತಾ ಇದ್ರ ಪೇಪರ್ 2 ಸಂಬಂಧಪಟ್ಟಂತೆ? ನಾನು ಒಂದು ತರಬೇತಿಯನ್ನ, ಯಾರು ನಮ್ಮ ಕಾಲೇಜ್ ಸಂದರ್ಭದಲ್ಲಿ ಯಾರು ಉಪನ್ಯಾಸಕರು ಪಾಠ ಮಾಡ್ತಿದ್ರು, ಹಿಸ್ಟ್ರಿ ಇರ್ಬೋದು, ಒಂದು ಲಿಟರೇಚರ್ ಸಂಬಂಧಪಟ್ಟಂತೆ, ಆರ್ಟ್ಸ್ ಅಂಡ್ ಲಿಟರೇಚರ್, ವಾಟ್ ಎವರ್ ಸಬ್ಜೆಕ್ಟ್, ಎಕನಾಮಿಕ್ಸ್ ಇತ್ತು, ಎಲ್ಲ ಪಾಠ ಮಾಡ್ತಾ ಇದ್ದಾಗ ನಾನು ಆವಾಗಿಂದನೇ ಡಿಗ್ರಿಯಿಂದನೇ ಒಂದ್ ಸ್ವಲ್ಪ ನೋಟ್ಸ್ ಮಾಡಿ ಇಟ್ಕೊಳ್ಳೋದು ಅಭ್ಯಾಸ. ಯಾರಾದ್ರೂ ಹೇಳಿದ್ರೆ ಇಂಪಾರ್ಟೆಂಟ್ ಡಿಗ್ರಿಯಿಂದನೇ ಆಲ್ಮೋಸ್ಟ್ ಸ್ವಲ್ಪ ಒಂದು ಪ್ರಿಪರೇಷನ್ ಅನ್ನ ಪೂರಕವಾಗಿ ಮಾಡ್ಕೊಂತ ಬರ್ತಾ ಇದ್ದೆ. ಹೌದು, ಯಾಕಂದ್ರೆ ಡಿಗ್ರಿ ಅಂತ ಅಂದ್ರೆ ಅದು ಅಲ್ಲಿ ಕಾಂಪಿಟೇಷನ್ ಇರಲ್ಲ, ಅಲ್ಲಿ ಎಲ್ಲರೂ ಪಾಸ್ ಆಗ್ಬೋದು. ಬಟ್ ನೀವು ಡಿಗ್ರಿನೇ ಕಾಂಪಿಟೇಟಿವ್ ಲೆವೆಲ್ ತರ ಅಧ್ಯಯನ ಮಾಡ್ತಾ ಇದ್ರೆ ನಿಮ್ಗೆ ಪರ್ಸ್ಪೆಕ್ಟಿವ್ ಚೇಂಜ್ ಇರುತ್ತೆ. ಬಟ್ ನಾಲೆಡ್ಜ್ ಗೇನ್ ಅಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಕಲ್ತ್ಕೊತಾ ಹೋಗ್ತೀರಾ. ಅದರಿಂದ ಆ ಒಂದು ಸೆನ್ಸ್ ನನಗೆ ಬಂದಿದ್ರಿಂದಾಗಿ ಅದನ್ನ ಅವಾಗಿಂದನೇ ಪಾಯಿಂಟ್ ವೈಸ್ ರಿಮಾರ್ಕ್ಸ್ ತರ ನೋಟ್ ಮಾಡಿ ಇಟ್ಕೊಂಡು, ಸಿಂಪಲ್ ಏನಾದ್ರು ಒಂದು ಪ್ರಿಸೈಸ್ಡ್ ಆಗಿ ಒಂದು ಟಾಪಿಕ್ ವೈಸ್ ನೋಟ್ಸ್ ಅನ್ನು ಮಾಡ್ಕೊಂಡು ಇಟ್ಕೊಂತಾ ಇದ್ರಿ. ಸೊ ಇದು ಟ್ರಾನ್ಸ್ಲೇಷನ್ ಪಾರ್ಟ್ ಏನು ಅಷ್ಟು ಟಫ್ ಅನಿಸ್ಲಿಲ್ಲ ನಿಮಗೆ? ಇಲ್ಲ, ಟ್ರಾನ್ಸ್ಲೇಷನ್ ಯಾಕಂದ್ರೆ
ಕನ್ನಡ ನನಗೆ ಲಿಟರೇಚರ್ ತುಂಬಾ ಗ್ರಿಪ್ ಇದ್ರಿಂದ ಇಂಗ್ಲಿಷ್ ಸೆಂಟೆನ್ಸ್ ಗಳನ್ನ ಆರಾಮ್ಸೆ ಕನ್ನಡದಲ್ಲಿ ಬರಿತಾ ಇದ್ದೆ. ಮತ್ತೆ ಇನ್ನೊಂದು ಇಂಗ್ಲಿಷ್ ಇದ್ದದನ್ನ ಕನ್ನಡದಲ್ಲಿ ಹೇಗೆ ನಾನು ಬರಿತಾ ಇದ್ದೆ, ಕನ್ನಡನೂ ಕೂಡ ಇಂಗ್ಲಿಷ್ ವಾಕ್ಯಗಳನ್ನ ಮ್ಯಾನೇಜ್ ಮಾಡೋಷ್ಟು ಒಂದು ಅಧ್ಯಯನವನ್ನು ಮಾಡಿಕೊಂಡಿದ್ದೆ ನಾನು. ಓಕೆ, ಅಂದ್ರೆ ಈಗ ನಿಮಗೆ ನ್ಯೂಸ್ ಪೇಪರ್ ರೀಡಿಂಗ್ಸ್ ಇರ್ಬೋದು, ಸಾಕಷ್ಟು ಪುಸ್ತಕಗಳು ಓದಿರ್ಬೋದು, ಅಥವಾ ಪೇಪರ್ 2 ಪ್ರಿಪರೇಷನ್ ಇರ್ಬೋದು, ಅದೆಲ್ಲ ಎಸ್ಸೆ ರೈಟಿಂಗ್ ಹಿಂಗೆ ಪೂರಕ ಆಯ್ತಾ, ಹಿಂಗೆ ಯೂಸ್ಫುಲ್ ಆಗುತ್ತೆ ನಿಮಗೆ ಅಂತ? ಉದಾಹರಣೆ, ಈಗ ನಾವು ಅಂಕಿಅಂಶಗಳು ಓರಿಯೆಂಟೆಡ್ ಆದಂತ ಪ್ರಬಂಧಗಳನ್ನ ತಗೊಂಡ್ರೆ ಮಂಡಿಸ್ಲಿಕ್ಕೆ ಒಂದ್ ಸ್ವಲ್ಪ ವಿಚಾರದಲ್ಲಿ ಕಷ್ಟ ಆಗ್ತದೆ ಸಡನ್ ಆಗಿ. ಅದ್ರ ಬದಲಾಗಿ ನಾವು ಒಂದು ನಮ್ಮ ಚಿಂತನಾತ್ಮಕವಾದ ಬರವಣಿಗೆ, ಯಾವ್ದಾದ್ರು ಒಂದು ಸಾಮಾಜಿಕವಾದ ಚಿಂತನೆ ಆಗಿರ್ಬೋದು, ಒಂದು ಮಹಿಳಾ ಚಿಂತನೆ ಆಗಿರ್ಬೋದು, ಒಂದು ಈ ಪರಿಸರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ವಿಚಾರ, ಆರ್ಥಿಕ ವಿಚಾರ, ಈ ತರದ ನಾವು ಆಲ್ರೆಡಿ ಡಿಗ್ರಿಯಿಂದ ಚಿಂತನೆ ಮಾಡ್ಕೊಂಡು ಬಂದಿರ್ತೀವಿ. ಓದು ಅನ್ನೋದು ಚಿಂತನೆ ಅಲ್ವೇ, ಅದರಿಂದಾಗಿ ಅದನ್ನ ದಿನನಿತ್ಯ ನಮ್ಮ ಸುತ್ತಮುತ್ತಲು ನೋಡ್ತಾ ಇದ್ದು ಆ ಪರಿಸ್ಥಿತಿಗಳನ್ನ ನೇರವಾಗಿ ಅರ್ಥೈಸ್ಕೊಂಡು ನಾವು ಬಟ್ಟಿ ಇಳಿಸೋದ್ರಿಂದ ಸಹಜವಾಗಿ ಆಗುತ್ತೆ. ಉದಾಹರಣೆಗೆ ನಾನು ತಗೊಂಡಿದ್ದು ಮಹಿಳಾ ಒಂದು ಸಬಲೀಕರಣದ ವಿಚಾರವಾಗಿ ಪ್ರಬಂಧವನ್ನು ಮಂಡಿಸಿದೆ. ಅದರಲ್ಲಿ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಹಲವಾರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಜಾಗತಿಕವಾಗಿ ಬರೆಯಕ್ಕೆ ಸಾಕಷ್ಟಿದೆ ವಿಚಾರಧಾರೆಗಳು. ಅದಕ್ಕೆ ಸಂಬಂಧಪಟ್ಟ ತುಂಬಾ ಪುಸ್ತಕಗಳನ್ನ ಅಧ್ಯಯನ ಮಾಡೋದ್ರಿಂದ ಸಹಜವಾಗಿ ಒಂದು ಗ್ರಿಪ್ ಇಂದ ನಾನು ಪೇಪರ್ ಸಾಕಷ್ಟು ಪೂರಕ ಆಗುತ್ತೆ ಅಂತ ಹೇಳಿ. ಖಂಡಿತ ಟ್ರಾನ್ಸ್ಲೇಷನ್ ಇರ್ಬೋದು. ನಾನು ಎಷ್ಟೋ ಸಂದರ್ಭದಲ್ಲಿ ಲೈಬ್ರರಿ ಕೂತ್ಕೊಂಡಾಗ ಪಕ್ಕದಲ್ಲಿ ಯಾರೋ B.Ed ಸ್ಟೂಡೆಂಟ್ ಕೂತ್ಕೊಳ್ಳೋರು, MA ಇನ್ ಕನ್ನಡ, MA ಇನ್ ಪಾಲಿಟಿಕ್ಸ್ ಈ ತರ ಕೂತ್ಕೊಳ್ಳೋರು. ಆದ್ರೂ ಅವ್ರ ಪುಸ್ತಕವನ್ನು ನಾನು ತಗೊಂಡು ಹೋಗ್ತಾ ಇದ್ದೆ ಒಂದು ಬಿಡುವಿನ ವೇಳೆಯಲ್ಲಿ, ಒಂದು ಮಧ್ಯದಲ್ಲಿ. ಸೊ ಆ ಮನೋವೈಜ್ಞಾನಿಕ ವಿಚಾರಗಳು ಕೂಡ ನಾವು ಒಂದು ಕರ್ತವ್ಯ ನಿರ್ವಹಿಸಬೇಕಾದ್ರೆ ನಮ್ದು ಸಬ್ಜೆಕ್ಟ್ಗೆ ಅದು ರಿಲೇಟೆಡ್ ಆಗುತ್ತೆ. ಅದರಿಂದ ಯಾವುದನ್ನು ಕೂಡ ಹೊರತು ಮಾಡ್ಕೋಬಾರ್ದು ನಾವು. ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಓದ್ತೀರಾ ಸಂಪೂರ್ಣವಾಗಿ ಓದಿ, ಯಾವುದನ್ನು ಬಿಡಬೇಡ್ರಿ. ಎಲ್ಲಾನು ಆದಷ್ಟು ಓದ್ಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಜೀರ್ಣಿಸ್ಕೊತಾ ಹೋಗಿ. ಆಗ ನಿಮ್ಗೆ ನಾಲೆಡ್ಜ್ ಗೇನ್ ಕಲಿಯಲಿಕ್ಕೆ ಎಲ್ಲಾ ದಿಕ್ಕಿನಲ್ಲೂ ಅವಕಾಶ ಇರುತ್ತೆ. ಎಲ್ಲ ದಿಕ್ಕಿಗಳಲ್ಲಿ ಸಿಗ್ತಕ್ಕಂತಹ ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಳಿ. ಅದನ್ನ ಪರೀಕ್ಷಾ ದೃಷ್ಟಿಯಿಂದ ಹೆಂಗ್ ಬೇಕು ಹೆಂಗೆ ಅದನ್ನ ಮೌಲ್ಡ್ ಮಾಡ್ಕೊಂಡು ಅಥವಾ ಒಂದು ಫ್ಯೂಸ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ಅಂತ ನೀವು ಹೇಳ್ತೀರಾ. ಹೌದು, ಬರೀ ಎಕ್ಸಾಮ್ ಸೆಂಟರ್ ಹೋಗಿ ಬರೆಯೋದಕ್ಕೇನೆ ನೀವು ತಲೆ ಕೆಡಿಸ್ಕೋಬೇಡಿ. ಜಸ್ಟ್ ಫಾರ್ ಸೇಕ್ ಆಫ್ ದ ನಾಲೆಡ್ಜ್ಗೋಸ್ಕರ ಓದಿ, ಅದು ನಿಮ್ಮ ಜೀವನಕ್ಕೆ ರೂಪಿಸುತ್ತೆ. ಒಂದ್ ವೇಳೆ ಈಗ ಉದಾಹರಣೆಗೆ ಒಂದು ಎಕನಾಮಿಕ್ಸ್ ವಿಚಾರ ತಿಳ್ಕೋಬೇಕು, ಒಂದು ಮನೋವೈಜ್ಞಾನಿಕ ವಿಚಾರ ತಿಳ್ಕೋಬೇಕಂದಾಗ ಅದು ಎಕ್ಸಾಮ್ ಅಲ್ಲಿ ನೀವು ಪಾಸ್ ಆಗ್ಲಿಕ್ಕೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗ್ತೀವಿ ಅನ್ನೋದೇ ನೀವು ಮಾನದಂಡ ಮಾಡ್ಕೊಂಡ್ರೆ ಅಷ್ಟು ಸಫಲ ಅನ್ಸಲ್ಲ ನೀವು ಓದ್ಲಿಕ್ಕೆ ಒಂದು ಧ್ಯೇಯ. ಅದ್ರ ಬದಲಾಗಿ ನೀವು ಒಟ್ಟಾರೆ ಜ್ಞಾನದ ವಿಚಾರವಾಗಿ ಅದನ್ನ ತಗೊಂಡ್ರೆ ನಿಮ್ಗೆ ಅದು ತೆರ್ಕೊಳ್ತಾ ಹೋಗುತ್ತೆ, ನಿಮ್ಗೆ ಓದೋದು ಖುಷಿ ಕೊಡುತ್ತೆ. ಇವತ್ತಿನ ವಿದ್ಯಾರ್ಥಿಗಳಿಗೆ ಓದು ಖುಷಿ ಆಗಿಲ್ಲ, ಏನಕ್ಕೋ ಸುಮ್ಮನೆ ಯಾವ ಅಪ್ಪ ಅಮ್ಮನ ಟಾರ್ಚರ್ಗೆ ಆಗ್ಬಿಟ್ಟಿರುತ್ತೆ. ಅದಾಗಬಾರ್ದು. ಅದ್ರ ಬದಲಾಗಿ ನಿಮ್ಮ ಖುಷಿಗೆ, ನಿಮ್ಮ ಜ್ಞಾನಕ್ಕೆ, ನಿಮ್ಮ ವಿವೇಕ ಬೆಳೆಸ್ಕೊಳ್ಳೋದಕ್ಕೆ ದಯವಿಟ್ಟು ಓದಿ ಅಂತ ನಾನು ಅವ್ರಿಗೆ ಹೇಳ್ತೀನಿ. ಮೆಂಟಲ್ ಅಬಿಲಿಟಿ ಪಾರ್ಟ್ ಎಲ್ಲ ಅದರ ಡಿಫಿಕಲ್ಟ್ ಅನಿಸ್ತಾ ಇತ್ತಾ, ಹೆಂಗೆ ಅನಿಸ್ತಾ ಇತ್ತು? ಮೆಂಟಲ್ ಅಬಿಲಿಟಿಗೆ ಒಬ್ರು ರೇವಣ್ಣ ಸರ್ ಅನ್ನೋರು ಇದ್ರು ನಮ್ಮ ಕಾಲೇಜ್ ಮೇಲೆ. ಅವ್ರು ನಮ್ಗೆ ಪ್ರತಿಯೊಂದನ್ನು ಸಿಂಪಲ್ ವೇ ಇಂದ ಬಿಡಿಸಿರೋರು. ನಮ್ಗೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಅದೇ ಕಷ್ಟ ಆಗೋದು ಯೂಶಲಿ. ಆತರ ಸಿಂಪಲ್ ಆಗಿ ಒಂದು ತಿಳಿಸ್ತಾರೆ ಅವರು. ಯಾಕಂದ್ರೆ ಅದು ಗಣಿತ ಅಲ್ಲ, ಇಟ್ಸ್ ನಾಟ್ ಎ ಮ್ಯಾಥಮೆಟಿಕ್ಸ್. ಮೆಂಟಲ್ ಬೇಸಿಕ್ ಕ್ಯಾಲ್ಕುಲೇಷನ್ ಸತ್ಯ. ಅದನ್ನ ಸಿಂಪಲ್ ಆಗಿ ತಿಳಿಸೋ ವಿಧಾನದ ಮೂಲಕ ನೀವು ಅರ್ಥೈಸ್ಕೊಳ್ಳೋದು ಸರಿ ಹೋದ್ರೆ ಅದು ಕಷ್ಟ ಅನ್ಸಲ್ಲ. ಮತ್ತೆ ನೀವು BA ಓದಿರೋದು HEK ಅಪ್ ಒಂದು ಕಾಂಬಿನೇಷನ್ ಓದಿರೋದು, ಸೋಷಿಯಲ್ ಓದಿರ್ತಕ್ಕಂಥವ್ರು, ಸೈನ್ಸ್ ಒಂದು ಟಾಪಿಕ್ಸ್ ಡಿಫಿಕಲ್ಟ್ ಅನಿಸ್ತಾ ಇತ್ತಾ? ಇಲ್ಲ, ನನಗೆ ಒಂದು ಕಾಂಪಿಟೇಟಿವ್ ಲೋಕದಲ್ಲಿ ಆಲ್ರೆಡಿ ಸರಳವಾಗಿ ಬರೆದಂತ ವಿಜ್ಞಾನ ಪುಸ್ತಕಗಳು ನನಗೆ ಬಹಳ ಹೆಲ್ಪ್ ಆಯ್ತು. ಸೊ ಆಕ್ಚುಲಿ ಯಾವ ಬುಕ್ಸ್ ಓದಬೇಕು ಅಂತಕ್ಕಂಥದ್ದು ಕೂಡ ಎಕ್ಸಾಮ್ ಸ್ಪೆಸಿಫಿಕ್ ಆಲ್ರೆಡಿ ಒಂದು ಯೂಟ್ಯೂಬ್ ಚಾನಲ್ ಹಾಕಿದ್ದೀವಿ. ಸೊ ಇವು ಅತಿ ಸರಳವಾಗಿ ಸಂಪೂರ್ಣ ಎಲ್ಲದನ್ನು ಕವರ್ ಮಾಡೋ ರೀತಿ ಯಾವ್ಯಾವ ಪುಸ್ತಕ ಇದೆ ಆಲ್ರೆಡಿ ಸ್ಟೂಡೆಂಟ್ಸ್ ತಲುಪಿಸೋ ಪ್ರಯತ್ನ ಯೂಟ್ಯೂಬ್ ನೋಡಿದ್ದೆ. ಆ ರೀತಿಲಿ ಪುಸ್ತಕಗಳನ್ನ ನೀವು ಎಲ್ಲಾ ಸಬ್ಜೆಕ್ಟ್ಗಳದ್ದು, ಉದಾಹರಣೆಗೆ ಒಂದು ಪಾಲಿಟಿಕ್ಸ್ ಇರ್ಬೋದು, ಒಂದು 5-6 ಆತರ ತಗೊಂಡು ನೀವು ಕಂಪ್ಯಾರಿಟಿವ್ ಮಾಡಿ. ಯಾವ್ದ್ರಲ್ಲಿ ಎಷ್ಟು ಸರಳವಾಗಿ ಕೊಟ್ಟಿದ್ದಾನೆ, ಎಷ್ಟು ಡಿಸ್ಕ್ರಿಪ್ಟಿವ್ ಆಗಿ ಕೊಟ್ಟಿದ್ದಾನೆ, ಯಾವ್ದು ನೀವು ಯಾವ ಭಾಷೆ, ಅಲ್ಲಿನ ಬರವಣಿಗೆ ಶೈಲಿ ನಿಮಗೆ ಆಪ್ತವಾಗಿದೆ ಅನ್ನೋದನ್ನ ನೋಡ್ಕೊಳ್ಳಿ. ಕೆಲವರಿಗೆ ಒಬ್ಬರ ಆತರ ತುಂಬಾ ಲೇಖ ಆಗ್ತಾರೆ ಬರೆಯೋದು. ಉದಾಹರಣೆಗೆ ಇತಿಹಾಸದಲ್ಲಿ ತಗೊಂಡಾಗ ನೀವು ಏನ್ಷಿಯಂಟ್ ಯಾರು ಬರೆದಿರ್ತಾರೆ, ನಮ್ಮ ತಾತನ ಕಾಲದ್ದು ಆತರ ಅವ್ರಿಗೆ ಹೋಗ್ಬೇಡಿ. ಈಗ ರೀಸೆಂಟ್ ಆತರ್ನ ನೋಡಿ. ಮತ್ತೆ ಇನ್ನೊಂದು ಒಳ್ಳೆ ರೈಟರ್ ಅಂದ್ರೆ ಸರಳತೆ, ಮತ್ತೆ ನೀವು ಓದ್ತಾ ಇದ್ರೆ ಖುಷಿ ಕೊಡ್ತಾ ಇರ್ಬೇಕು, ಪಾಯಿಂಟ್ ವೈಸ್ ಇರಬೇಕು.
ಅದು ಡೀಟೇಲ್ ಕತೆ ಓದ್ತಾ ಹೋದ್ರೆ ಪುರಾಣ. ಎಕ್ಸಾಮ್ ಸೆಂಟ್ರಿಗೆ ಪ್ರಿಪರೇಷನ್ ಮಾಡ್ಕೊಳ್ಳಿ, ಬುಕ್ಸ್ ನ ಬಳಸ್ಕೊಳ್ಳಿ ಅಂತ. ಸೊ ನಾನು ಕೇಳಿದ ಪ್ರಶ್ನೆ ಅಂತ ಹೇಳಿದ್ರೆ ಸೈನ್ಸ್ ಪಾರ್ಟ್ ಟಫ್ ಆಯ್ತಾ ಅಥವಾ ಯಾವ ರೀತಿ ಆಯ್ತು? ಸೈನ್ಸ್ ಪಾರ್ಟ್ ಟಫ್ ಆಗದೇ ಇರೋದ ಕಾರಣ ಟೀಚರ್ಸ್ಗಳು ಮತ್ತೆ ಅವರ ಬುಕ್ಸ್ಗಳು, ಕೆಲವೊಂದು ನಾನು ಓದಿದಂತ ಕೆಲವು ಕನ್ನಡ ಬುಕ್ಸ್ಗಳು ಸೈನ್ಸ್ ಕೂಡ ಕನ್ನಡೀಕರಣವಾಗಿ ಸುಲಭವಾಗಿ ಹೇಳಿರುವಂತ ಕೆಲವು ಬುಕ್ಸ್ಗಳಿವೆ. ಅವನ್ನ ಓದ್ಕೊಂಡಾಗ ಅದು ಕೂಡ ಸೈನ್ಸ್ ಅಂತ ಕೂಡ ಇಟ್ಟಿರೋದು ಬೇಸಿಕ್ ಲೆವೆಲ್ ಇರ್ತದೆ. ಒಂದು 10th ಸ್ಟ್ಯಾಂಡರ್ಡ್ ಪಾಸ್ ಮಾಡ್ಕೊಂಡು ಬಂದಿದ್ದಾನೆ ಒಬ್ಬ ಹುಡುಗ ಅಂತ ಹೇಳಿದ್ರೆ ಒಂದು ಸ್ಟೂಡೆಂಟ್ ಅಂತ ಇದ್ರೆ 100% ಅರ್ಥ ಆಗೋ ಮಟ್ಟದ ಸೈನ್ಸ್ ಅಲ್ಲೇ ಕಾಂಪಿಟೇಟಿವ್ ಎಕ್ಸಾಮ್ ಇಟ್ಟಿರ್ತಾರೆ. ನಾನು ಡಿಗ್ರಿ ಮುಗಿಸಾದ್ಮೇಲೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು 4ನೇ ಕ್ಲಾಸ್ 5ನೇ ಕ್ಲಾಸ್ ಹುಡುಗರ ಹತ್ರ ನಾನು ಅವ್ರಿಗೆ ಸುಮ್ಮನೆ ಒಂದು ಖರ್ಚು ಒಂದು ₹10 ಕೊಟ್ಬಿಟ್ಟು ಅವ್ರ ಹತ್ರ ಬುಕ್ಸ್ ಇಸ್ಕೊಳ್ಳವೆ, ಅವ್ರ ಬುಕ್ಗಳನ್ನ. ಅವ್ರ ತಂದೆ ತಾಯಿಗಳು ನಗರು, ಏನಪ್ಪ ನೀನ್ ಡಿಗ್ರಿ ಹುಡುಗ ಆ ಹುಡುಗನ ಬುಕ್ಸ್ ಇಟ್ಕೊ ಓದ್ತಾ ಇದೆಯಾ ಅಂತ. ಬಟ್ ನಾವು ಓದ್ಬೇಕಾಗಿರೋದು ಕಾಂಪಿಟೇಟಿವ್ ಡಿಗ್ರಿ ಲೆವೆಲ್ ಎಕ್ಸಾಮ್ ಆದ್ರೂ ಕೂಡ ಇದು ಅದರಲ್ಲಿ ಯೂಸ್ಫುಲ್ ಆಗುತ್ತೆ. ಹೈಸ್ಕೂಲ್ ಬುಕ್ಸ್ಗಳು ಯೂಸ್ಫುಲ್ ಆಗುತ್ತೆ. ಹೈಯರ್ ಪ್ರೈಮರಿ ಸ್ಕೂಲ್ ಬುಕ್ಸ್ಗಳು, ಸೋಷಿಯಾಲಜಿ, ಸೈನ್ಸ್, ಕನ್ನಡ, ಲಿಟರೇಚರ್, ನಾವೇನೇ ಓದ್ಬೇಕಂದ್ರೂ ಅಲ್ಲಿ ಬೇಸಿಕ್ಸ್ ಇಂದ ಓದ್ತಾ ಹೋದ್ರೆ ಆ ಸಿಂಪಲ್ ಕಾನ್ಸೆಪ್ಟ್ಗಳು ಅರ್ಥ ಆಗ್ತವೆ. ಕಾನ್ಸೆಪ್ಟ್ಗಳು ಅರ್ಥ ಆದಾಗ ನಾವು ದೊಡ್ಡ ದೊಡ್ಡ ವಿಚಾರಗಳನ್ನ ಅರ್ಥ ಮಾಡ್ಕೋಬೋದಾಗುತ್ತೆ. ಸೊ ಆಯ್ತು, ಒಂದು ಸ್ಟ್ರಗಲಿಂಗ್ ಡೇಸ್ ಇತ್ತು. ತಂದೆಯವರು ಡ್ರೈವರ್ ಆಗಿದ್ರು. ಸೊ ಎಕ್ಸ್ಟೆಂಡ್ ಪ್ರಿಪರೇಷನ್ ಮಾಡಿದ್ರಿ. ಒಂದು ಸ್ಟ್ರಗಲ್ ಕೂಡ ಒಂದು ವಿದ್ಯಾಭ್ಯಾಸಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಸಾಕ್ತಾ ಬಂದ್ರಿ. ಸೆಲೆಕ್ಷನ್ ಆದ್ರಿ. ಸಬ್ ಇನ್ಸ್ಪೆಕ್ಟರ್ ಆಗೋದಕ್ಕೆ ಮುಂಚಿನ ದಿನಗಳು, ಸಬ್ ಇನ್ಸ್ಪೆಕ್ಟರ್ ಆದ ನಂತರ ದಿನಗಳಿಗೆ ಹೋಲಿಸ್ಕೊಂಡ್ರೆ ಏನ್ ಡಿಫ್ರೆನ್ಸ್ ಅನ್ಸುತ್ತೆ? ತುಂಬಾ ವ್ಯತ್ಯಾಸ ಇದೆ. ಈ ಕೆಲವು ವರ್ಷಗಳಲ್ಲಿ ನಮ್ಮ ಜೀವನ ಸಂಪೂರ್ಣ ಬದಲಾಗಿದೆ. ಮೊದಲು ಒಬ್ಬ ಸಾಮಾನ್ಯ ಹುಡುಗನಾಗಿ, ಒಬ್ಬ ಡ್ರೈವರ್ ಮಗನಾಗಿ ಜಗತ್ತಿಗೆ ಪ್ರೆಸೆಂಟ್ ಇದೆ. ಆಗ ಅವರು ಸಾಮಾನ್ಯವಾಗಿ ನೋಡ್ತಿದ್ರು ಅಷ್ಟೇ, ಎಲ್ಲರಿಗೂ ಹುಡುಗಂತ ನೋಡೋರು. ಈಗ ಆಫೀಸರ್ ಆದ್ಮೇಲೆ ನಮ್ಮ ಹಳ್ಳಿಗೆ ಹೋದ್ರೆ ಅಲ್ಲಿ ರಸ್ತೆಯಲ್ಲಿ ವಾಕಿಂಗ್ ಹೋದ್ರು ಕೂಡ ನೋಡೋ ಜನಗಳು ಒಂದು ನೋಡ್ಸೋ ರೀತಿ, ಮಾತಾಡ್ಸೋ ರೀತಿ, ಆಫೀಸರ್ ಬಂದ್ರು ಹೇಳೋ ರೀತಿ, ಅವ್ರ ಒಳಗಡೆ ಒಂದು ಖುಷಿ ಹುಟ್ಟುತ್ತೆ. ಆ ಖುಷಿ ನಮ್ಗೆ ರಿಫ್ಲೆಕ್ಟ್ ಆದಾಗ ನಿಜವಾಗ್ಲೂ ನಮಗೂ ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ಏನೋಪ್ಪ ನಮ್ಗೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಒಂದು ಒಳ್ಳೆ ಸರ್ವಿಸ್ ಮಾಡ್ಬೇಕು, ಇನ್ನು ಫ್ಯೂಚರ್ ಅಲ್ಲಿ ಒಂದು ಒಳ್ಳೆ ಸಾಧನೆ ಮಾಡಬೇಕು, ಇನ್ನು ಸಾಧಿಸಿದ ಏನೂ ಅಲ್ಲ. ಆ ರೀತಿಲಿ ನನ್ನ ಜೀವನವನ್ನ ಕಟ್ಕೊಟ್ಟಿರೋದೇ ಒಂದು ಈ ಹುದ್ದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಎಲ್ಲಾ ರೀತಿಲೂ ಆರ್ಥಿಕವಾಗಿ ನಾನು ಮೊದಲಿಗಿಂತ ಬಲಿಷ್ಠವಾಗಿದ್ದೀನಿ, ಸಾಮಾಜಿಕವಾಗಿ ಒಂದೆಲ್ಲ ಒಂದು ರೆಸ್ಪೆಕ್ಟ್ ಇದೆ. ಇವೆರಡಕ್ಕೂ ಒಂದು ನನ್ನ ವ್ಯಕ್ತಿತ್ವವಾಗಿ, ಐಡೆಂಟಿಟಿ ಕೂಡ ವೈಯಕ್ತಿಕವಾಗಿ ನನ್ನ ವ್ಯಕ್ತಿತ್ವ ವಿಕಸನ ಆಗಿದೆ. ಯಾವ ಒಂದು ಒತ್ತಡ ಬಂದ್ರು ತಡ್ಕೊಳ್ಳುವಂತ ಒಂದು ಸಾಮರ್ಥ್ಯವನ್ನ ಇಲಾಖೆ ಕೊಟ್ಟಿದೆ. ಇದಕ್ಕಿಂತ ಬೇರೆ ಯಾವುದೇ ಟ್ರೈನಿಂಗು ಕೂಡ ಎಲ್ಲೂ ಸಿಗಲ್ಲ. ಈ ಒಂದು ವ್ಯಕ್ತಿತ್ವ ರೂಢಿಸ್ಕೊಳ್ಳಕ್ಕೆ ಇಲ್ಲಿ ಸಿಕ್ಕಂತ ಟ್ರೈನಿಂಗ್ಗಳು, ಇಲ್ಲಿ ಸಿಕ್ಕಂತ ಟಾಸ್ಕ್ಗಳು, ಎವ್ರಿ ಡೇ ಒಂದೊಂದು ಹೊಸ ಟಾಸ್ಕ್ ತರ ಲೈಫ್ ಅಲ್ಲಿ ಪ್ರತಿಯೊಂದು ಕೂಡ ಅಡ್ವೆಂಚರಸ್, ತುಂಬಾ ಆಕ್ಟಿವ್ ಇರ್ಬೇಕು. ಸೊ ಇಲ್ಲಿ ಬಂದಂತ ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡ್ತಾ ಹೋದಾಗ್ಲೇ ನಾವು ಚಾಲೆಂಜಿಂಗ್ ಲೈಫ್ ನ ಲೀಡ್ ಮಾಡ್ತಾ ಇರ್ತೀವಿ ಪ್ರತಿದಿನ. ಬೇರೆದೆಲ್ಲ ನಾರ್ಮಲ್ ವರ್ಕ್ ಆಯ್ತು ಅಂದ್ರೆ ಇದೊಂದು ಸ್ವಲ್ಪ ಚಾಲೆಂಜಿಂಗ್ ಆದ್ರಿಂದ ಇದು ನಿಭಾಯಿಸ್ತಾ ನಾವು ಗಟ್ಟಿಯಾಗಿದ್ದೀವಿ. ಈ ಗಟ್ಟಿತನಕ್ಕೆ ನಿಜವಾಗ್ಲೂ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ, ಅಷ್ಟು ದೊಡ್ಡ. ಅಂದ್ರೆ ಎಲ್ಲಾ ರೀತಿಯ ನಿಮ್ಮ ವೈಯಕ್ತಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲವೂ ಕೂಡ ನಿಮ್ಗೊಂದು ಒಳ್ಳೆ ಒಂದು ಹಾದಿಯನ್ನು ಹಾಕ್ಕೊಟ್ಟಿದೆ ಒಂದು ಹೊಸ ಹುದ್ದೆ ಅಂತಕ್ಕಂಥದ್ದನ್ನ ಹೇಳೋದು. ಇದಾದ ನಂತರ ಸ್ಟೂಡೆಂಟ್ಸ್ ಪ್ರಿಪರೇಷನ್ ಮಾಡ್ಕೋತಾರೆ. ಸೊ ಕೋಚಿಂಗ್ ಸೆಂಟರ್ ಅಂತಕ್ಕಂಥದ್ದು ಸ್ಟೂಡೆಂಟ್ಸ್ಗೆ ಅವರ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್ಗೆ ಪ್ರಮುಖ ಪಾತ್ರ ವಹಿಸುತ್ತೆ ಅಥವಾ ಯಾವ ರೀತಿಯಾಗಿ ಯೂಸ್ಫುಲ್ ಆಗುತ್ತೆ ಅಂತ? ಖಂಡಿತ. ಯಾವುದೇ ಒಂದು ಸಾಧನೆ ಮಾಡ್ಬೇಕಂದ್ರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರ್ಬೇಕು ಅಂತ ಹೇಳ್ತಾರೆ. ಆ ರೀತಿಲಿ ನಿಮ್ದು ಕಾಂಪಿಟೇಟಿವ್ ಲೈಫ್ ಅಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ಹುದ್ದೆ, ಉನ್ನತ ಹುದ್ದೆ ಪಡ್ಕೋಬೇಕಂತ ಗುರಿ ಇಟ್ಕೊಂಡ್ರೆ ಒಬ್ಬ ಗುರುವಿನ ಮಾರ್ಗದರ್ಶನ, ಸಲಹೆ ಸೂಚನೆಗಳು ಆಗಾಗ ನಿಮ್ಮ ದಾರಿಗೆ ಪ್ರೇರಣೆಯನ್ನ ಕೊಡಬೇಕಾಗತ್ತೆ. ಉದಾಹರಣೆಗೆ ಅವರು ನಿಮ್ಗೆ ಹೋಗ್ತಾ ಇರೋ ದಾರಿಯಲ್ಲಿ ಏನಾದ್ರು ಒಂದು ಸ್ವಲ್ಪ ಅಡೆತಡೆಗಳಿದ್ರೆ, ಕಲ್ಲು ಮುಳ್ಳುಗಳಿದ್ರೆ ಅದಕ್ಕೆ ಎತ್ತಾಕ್ಲಿಕ್ಕಾಗ್ಲಿ, ನಿಮ್ಗೆ ಈ ದಾರಿಗಿಂತ ಈ ದಾರಿ ಇನ್ನೂ ಚೆನ್ನಾಗಿದೆ ಅಥವಾ ಇನ್ನ ನಿಮ್ಗೆ ಸರಿ ಅನ್ಸುತ್ತೆ ಅನ್ನೋ ಒಂದು ತಿಳುವಳಿಕೆನಾಗ್ಲಿ, ಅವ್ರು ಆಲ್ರೆಡಿ ಆ ದಾರಿ ಬಗ್ಗೆ ತುಂಬಾ ಶ್ರಮ ಪಟ್ಟು ಅದೆಲ್ಲ ಅರ್ಥ ಮಾಡ್ಕೊಂಡಿರೋದ್ರಿಂದ ಅವ್ರು ನಿಮ್ಗೆ ಗೈಡ್ ಮಾಡಿದಾಗ ನಿಮ್ಗೆ ದಾರಿ ಸುಲಭ ಆಗುತ್ತೆ. ಈ ಉದ್ದೇಶದಿಂದಲೇ ನಾನು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಷ್ಟೇ ಅಲ್ಲ, ನನ್ನ ರೀತಿಯಾಗಿ 100 ಜನ ಸಬ್ ಇನ್ಸ್ಪೆಕ್ಟರ್ಗಳು, FDAಗಳು, SDಗಳು ಎಲ್ಲವನ್ನೂ ಕೂಡ ಒಂದು ತಯಾರು ಮಾಡುವ ಉದ್ದೇಶದಿಂದ ನಮ್ಮದು ಹರ್ಷ ಆಫೀಸರ್ಸ್ ಅಕಾಡೆಮಿ ಅಂತಕ್ಕಂಥ ಒಂದು ಕೋಚಿಂಗ್ ಸೆಂಟರ್ನ ಆರಂಭಿಸಿರ್ತಕ್ಕಂಥದ್ದು. ಥ್ಯಾಂಕ್ ಯು ವೆರಿ ಮಚ್ ಮಹೇಶ್ ಅವರು. ಎಷ್ಟೊಂದು ಬ್ಯುಸಿ ಟೈಮಲ್ಲಿ ಕೂಡ ನಮಗೋಸ್ಕರ ಒಂದು ಸಮಯವನ್ನು ಮೀಸಲಿಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಉಪಯುಕ್ತ ಮಾಹಿತಿ ಕೊಡೋದಕ್ಕೆ ಒಂದು ಸಮಯವನ್ನು ಅವಕಾಶ ಮಾಡಿಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಸಂಸ್ಥೆಯ ದೂರವಾಣಿ ಸಂಖ್ಯೆ 9901431830. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.